ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಒಂದು 11 ಗಂಟೆ ಮೇಲೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಜನ ಕೇಳ್ತಾಯಿದ್ರಿ, ಮಾರ್ನಿಂಗ್ ರೂಟೀನ್ನ ಜಾಸ್ತಿ ಶೇರ್ ಮಾಡ್ತಿರ್ತೀರಾ, ಆಫ್ಟರ್ನೂನ್ದು ಮಾಡಿ ಅಂತ ಹೇಳಿ. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟಂತೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಓಕೆ, ಒಪ್ಕೋತೀನಿ, ನನಗೆ ಸ್ವಲ್ಪ ಬೆಳಗಿನ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ. ನಾನು ಬೆಳಗ್ಗೆನೇ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಹಾಗಾಗಿ ನಾನು ಬೆಳಗಿನ ವ್ಲಾಗ್ನ ಆದಷ್ಟು ಶೇರ್ ಮಾಡ್ಕೋತಾ ಇರ್ತಿದ್ದೆ. ಇನ್ನು ಮಧ್ಯಾಹ್ನದ್ದು ಅಂತ ಹೇಳಿದ್ರೆ ನನ್ನ ಈ ಥರ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಸರಿ ಆಯಿತು, ಅದನ್ನು ತೋರಿಸೋಣ ಅಂತೇಳ್ಬಿಟ್ಟು ಇವತ್ತು ಮಧ್ಯಾಹ್ನದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸುಮಾರು ಒಂದು 11-11:30 ಆಗಿತ್ತು ಈ ಕೆಲಸಗಳನ್ನೆಲ್ಲ ಶುರು ಮಾಡಿಕೊಂಡಾಗ. ಅಂದರೆ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆಲ್ಲ ಹೋದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಲ್ಲ, ಆವಾಗ ಎಕ್ಸ್ಟ್ರಾ ಏನಾದರೂ ಕೆಲಸಗಳಿದ್ದರೆ ಅಡಿಷ್ನಲ್ಲು ಅದನ್ನೆಲ್ಲ ಮಾಡ್ಕೋತೀನಿ. ಹಾಗೆ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಬೆಡ್ಡೆಲ್ಲ ಎತ್ತಿ ಗುಡಿಸ್ಕೊಂಡು ಒರೆಸ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಅಡಿಷ್ನಲ್ ಕೆಲಸಗಳಾಯಿತು. ಹಾಗೇ ಕೇಳ್ತಾ ಇದ್ರಿ ಅಲ್ವಾ, ರೂಮ್ ತೋರಿಸೋದೇ ಇಲ್ಲ, ನಿಮ್ಮ ಬೆಡ್ರೂಮ್ ಹೆಂಗಿದೆ ತೋರಿಸಿ ಅಂತ ಕೇಳ್ತಾಯಿದ್ರು. ಇಷ್ಟೇ, ತುಂಬ ಚಿಕ್ಕ ರೂಮು, ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಏನು ಕೂಡ ನಾನು ಆರ್ಗನೈಸ್ ಎಲ್ಲ ಮಾಡಿಕೊಂಡು ಮೇಕ್ ಓವರ್ ಎಲ್ಲ ಮಾಡಿಲ್ಲ. ಬಿಕಾಸ್ ಅದು ತುಂಬ ಚಿಕ್ಕ ರೂಮು. ನಾವು ಕಾಟ್ ಸಹಿತ ಹಾಕ್ಕೊಂಡಿಲ್ಲ, ನಾವು ಬೆಡ್ನ ಫ್ಲೋರ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದೇನಾಯಿತು ಅಂತ ಹೇಳಿದ್ರೆ, ನಮ್ಮ ಮನೇಲಿ ಒಂದು ಕಾಟ್ ಇತ್ತು, ಹಳೆ ಮನೇಲಿ ಇರ್ತಾ ಒಂದು ಕಾಟ್ ಇತ್ತು, ಚಿಕ್ಕ ಕಾಟ್, ಅದು ತುಂಬ ಚಿಕ್ಕ ಕಾಟು. ನಾವು ಇಬ್ಬರು ಮಲ್ಗೋಕ್ಕೆ ಓಕೆ ಆಗಿತ್ತು. ಬಟ್ ಇವಾಗ ನಾವು 3 ಜನ ಇರೋದ್ರಿಂದ ತುಂಬ ಜಾಗ ಸಾಕಾಗ್ತಿರ್ಲಿಲ್ಲ, ತುಂಬ ಇಕ್ಕಟ್ಟು ಫೀಲ್ ಆಗುತ್ತೆ. ಮತ್ತು ನನ್ನ ಮಗಳು ಎಲ್ಲ ಒದಾಡ್ಬಿಡ್ತಾಳೆ. ಸೊ ತುಂಬ ಕಿರಿಕಿರಿ ಅನಿಸ್ತಿತ್ತು, ಮಲ್ಗೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಅದನ್ನು ನಮ್ಮ ಓನರ್ ಇದ್ದಾರಲ್ಲ, ಈ ಮನೆ ಓನರು, ಸೊ ಅವ್ರ ಮನೆಯಲ್ಲಿ ಗೆಸ್ಟ್ ರೂಮ್ ಒಂದಿದೆ ಎಕ್ಸ್ಟ್ರಾ, ಸೊ ಅಲ್ಲಿಗೆ ಹಾಕ್ಸ್ಬಿಟ್ಟಿದ್ದೀವಿ. ನಾವು ಫ್ಲೋರ್ಗೆ ಹಾಕ್ಕೊಂಡಿದ್ದೀವಿ ಬೆಡ್ನ. ಸೊ ಇದು ನಮಗೆ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಅವಳು ಆಟ ಆಡ್ಕೊಳ್ಳೋದಕ್ಕೂ ಎಲ್ಲದಕ್ಕೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮಂಚ ಆದರೆ ಸ್ವಲ್ಪ ಭಯ ಇರುತ್ತೆ, ಬಿದ್ದುಬಿಡ್ತಾಳೇನೋ, ಎಲ್ಲಾದರೂ ಏನಾದ್ರು ಮಾಡ್ಕೊತಾಳೆ, ಏಟ್ ಮಾಡ್ಕೊತಾಳೆ ಅನ್ನೋ ಥರ ಎಲ್ಲ. ಬಟ್ ಇದು ಫ್ಲೋರ್ಗೆ ಹಾಕ್ಕೊಂಡಿರೋದ್ರಿಂದ ನಮಗೇನು ಅಷ್ಟೊಂದೇನು ಅನಿಸ್ತಾ ಇಲ್ಲ, ಚೆನ್ನಾಗೇ ಇದೆ, ಆರಾಮಾಗಿ. ಸೊ ಹಾಗಾಗಿ ಇಷ್ಟೇ, ಇಲ್ಲಿ ಏನೂ ಇಲ್ಲ ತೋರ್ಸೋಕ್ಕೆ. ನಾನು ಬೆಡ್ರೂಮಲ್ಲಿ ಜಸ್ಟ್ ಒಂದು ಬೆಡ್ಡು ಹಾಕ್ಕೊಂಡಿದ್ದೀವಿ, ಲೆಫ್ಟ್ ಸೈಡಲ್ಲಿ ಒಂದು ಗಾಡ್ರೇಜ್ ಮತ್ತು ಒಂದು ಡ್ರೆಸ್ಸಿಂಗ್ ಮಿರರ್ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ವಾರ್ಡ್ರೋಬ್ಸ್. ಇಷ್ಟೇ ನನ್ನ ಬೆಡ್ರೂಮಲ್ಲಿರೋದು. ಮತ್ತು ನಾನು ಯಾವುದೇ ರೀತಿ ಅಡಿಷ್ನಲ್ ಆಗಿ ಬೆಡ್ರೂಮ್ ಮೇಕವರು ಅಂತೆಲ್ಲ ಏನೂ ಮಾಡ್ಕೊಂಡಿಲ್ಲ. ನನಗೆ ಈ ಮಳೆ ಎಲ್ಲ ಹೊಡೆದು ಪಾಪ ಗೋಡೆಗಳನ್ನೆಲ್ಲ ಹಾಳು ಮಾಡೋಕ್ಕೆ ಬೇಜಾರು ಅನಿಸುತ್ತೆ. ಪಾಪ ಅವರು ಹೊಸದಾಗಿ ಕಟ್ಕೊಂಡಿರೋ ಮನೆ, ಆಬ್ವಿಯಸ್ಲಿ ಯಾರಿಗೇ ಆದರೂ ಅದು ಫೀಲ್ ಆಗುತ್ತೆ. ಸೊ ಹಾಗಾಗಿ ಅಷ್ಟೊಂದೆಲ್ಲ ಏನು ಮೇಕವ್ರು ಏನು ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಹಂಗೇ. ಬಟ್ ರಾಧಾಕೃಷ್ಣ ಫೋಟೋ ಒಂದು, ಮತ್ತು ನಂದು ನಮ್ಮ ಹಸ್ಬೆಂಡ್ದು ಇಬ್ಬರದು ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು ಫೋಟೋ ತೆಗೆಸಿದ್ವಲ್ವ, ಸೊ ಆ ಸೀಮಂತದ್ದು ಒಂದು ಫೋಟೋ ಮಾತ್ರ ಹಾಕ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ, ಜಸ್ಟ್ ಇಷ್ಟೇ ಇರೋದು. ಸೊ ಇದರಲ್ಲಿ ಇನ್ನೇನು ತೋರ್ಸೋಕ್ಕೆ ಸಾಧ್ಯ ಅಲ್ವಾ, ಹಾಗಾಗಿ ಏನು ನಾನು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಬಟ್ಟೆ ಎತ್ಕೊಳ್ಳೋದು, ಜೋಡಿಸಿಡೋದು ಇಷ್ಟೇ ಇರುತ್ತೆ. ನಾನು ಅಲ್ಲೇನಾದರೂ ಕೂತು ಮಾಡಿ ವೀಡಿಯೋಸ್ ಎಲ್ಲ ಮಾಡೋ ಥರ ಇದ್ದಿದ್ರೆ ಪ್ರಾಬಬ್ಲಿ ನಾನು ತೋರಿಸ್ತಿದ್ನೇನೋ, ಬಟ್ ಆ ಥರದ್ದೇನೂ ಇಲ್ಲ. ಸೊ ಹಾಗಾಗಿ ಇಷ್ಟೇ, ನಮ್ಮ ಬೆಡ್ರೂಮ್ ತೋರಿಸಿ ಅಂತಿದ್ರಲ್ಲ, ಸೊ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಇಟ್ಕೊಂಡಿರೋದು ನಾನು. ಇಷ್ಟೇ ಬೆಡ್ರೂಮ್ ಕತೆ. ಸೊ ಇನ್ನು ಅಫಿಷಿಯಲಿ ಅಂತೂ ಸಮ್ಮರ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಟ್ಕೊಬೇಕು. ಬಿಕಾಸ್ ಮಜ್ಜಿಗೆಗೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಇದನ್ನು. ಸೊ ನಮ್ಮ ಮನೇಲಿ ಜನ್ರಲಿ ಎವ್ರಿಡೇ ಮಜ್ಜಿಗೆ ಇದ್ದೇ ಇರುತ್ತೆ, ಬಟ್ ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಂತೂ ಬೇಕೇ ಬೇಕು. ಸೊ ಹಾಗಾಗಿ ಸ್ವಲ್ಪ ಶುಂಠಿ ಪೇಸ್ಟ್ ಎಲ್ಲ ಮಾಡಿಟ್ಕೊಳ್ಳೋಣ, ಸೊ ಇಮಿಡಿಯೇಟಾಗಿ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಶುಂಠಿ ಎಲ್ಲ ಕ್ಲೀನ್ ಮಾಡಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಒಬ್ಬರು ಸೊಪ್ಪಾಂಟಿ ಇದ್ದಾರೆ, ಜಾಸ್ತಿನೇ ಕೊಟ್ಕೊಳಿಸ್ಬಿಟ್ಟಿದ್ದಾರೆ ಅವರು ಶುಂಠಿನ. ಸೊಪ್ಪಾಗಿರ್ಬೋದು, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಎಲ್ಲ ಪಾಪ ಸ್ವಲ್ಪ ಎಕ್ಸ್ಟ್ರಾನೇ ಕೊಡ್ತಾರೆ ನಮಗೆ. ಸೊ ಶುಂಠಿ ಅಂತೂ ಜಾಸ್ತಿನೇ ಹಾಕಿ ಕೊಟ್ಟಿದ್ದರು. ಸರಿ, ಇನ್ನೇನು ಇಟ್ಟರೆ ಹಂಗೆ ಹಾಳಾಗೋಗುತ್ತಲ್ಲ, ಸೊ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಅಟ್ಲೀಸ್ಟು ಮಜ್ಜಿಗೆಗೆ ಮತ್ತು ಏನಾದರೂ ಪ್ರಿಪೇರ್ ಮಾಡುವಾಗ ಶುಂಠಿ ಪೇಸ್ಟು ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು
ಶುಂಠಿ ಎಲ್ಲ ತೊಳೆದು ಒಂದು 6 hours ಏನೋ ನೆನೆಸಿಟ್ಟಿದ್ದೆ. ಶುಂಠಿನ ಮುಂಚೆನೇ ನೀಟಾಗೆಲ್ಲ ತೊಳೆದು ಮಣ್ಣೆಲ್ಲ ಓಡಿಸ್ಬಿಟ್ಟು ನೆನೆಸಿಟ್ಟಿದ್ದೆ. ಸೊ ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ಪೀಲ್ ಮಾಡಿಬಿಟ್ಟು ಸೊ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ರುಬ್ಬಕ್ಕೂ ಈಸಿ ಆಗುತ್ತೆ. ಸೊ ಪೇಸ್ಟು ನೈಸಾಗಿ ಪೇಸ್ಟ್ ಆದರೆ ನಮಗೂ ಕೂಡ ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಾಗತ್ತಲ್ವ. ಸೊ ಹಾಗಾಗಿ ಮಾಡಿ ಎತ್ತಿಟ್ಕೊಂಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಈ ಶುಂಠಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಶುಂಠಿ ಎಲ್ಲ ತೊಳೆದ್ಬಿಟ್ಟು ನೆನೆಸ್ತಾ ಇದ್ನ. ನಮ್ಮ ಮನೆಯವ್ರು ನನಗೆ ತಮಾಷೆ ಮಾಡ್ತಾಯಿದ್ರು. ನಾನ್ ವೆಜ್ ತಿನ್ನೋರ ಮನೇಲೂ ಕೂಡ ಇಷ್ಟೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳಲ್ಲ ಅನಿಸುತ್ತೆ, ನೀನು ಮಾಡ್ತಿರೋದು ನೋಡಿದ್ರೆ ಹಾಗೆ ಇದೆ ಅಂಥೇಳಿ ತಮಾಷೆ ಮಾಡ್ತಾಯಿದ್ರು. ಸರಿ, ಇನ್ನು ಮಾಡಿಟ್ಕೊಂಡ್ರೆ ಮಜ್ಜಿಗೆ ಕೇಳಿದಾಗ ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡ್ಕೋಬೋದಲ್ವ ಮಜ್ಜಿಗೆಗೆಲ್ಲ. ಸೊ ಸಣ್ಣದಾಗಿ ಕಟ್ ಮಾಡಿ ಮತ್ತು ಅದನ್ನು ರುಬ್ಬಿಟ್ಟು ಹಾಕೋಕ್ಕೆಲ್ಲ ಚೆನ್ನಾಗಿರಲ್ಲ ಮಸಾಲೆ ಮಜ್ಜಿಗೆಗೆಲ್ಲ ಅಂತ ಅಂದ್ಬಿಟ್ಟು ಮಾಡಿಟ್ಕೋತಾ ಇದ್ದೀನಿ ಅಷ್ಟೇ. ಮಜ್ಜಿಗೆಗೆ ಅಷ್ಟೇ ಅಲ್ಲ, ಬೇರೆ ಅಡುಗೆಗಳಿಗೂ ಬೇಕಾಗುತ್ತಲ್ಲ. ಸೊ ಅದಕ್ಕೆ ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ. ಅವರು ತುಂಬ ತಮಾಷೆ ಮಾಡ್ತಾಯಿದ್ರು. ನಾನ್ ವೆಜ್ ಮಾಡೋರ ಮನೇಲೂ ಕೂಡ ಇಷ್ಟೊಂದು ಶುಂಠಿ ಪೇಸ್ಟ್ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ ಅಂಥೇಳಿ. ಇನ್ನು ಅವತ್ತು ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗೆ ತಿಂಡಿ ತಿಂದಿದ್ದು. ಯಾಕಂತ ಹೇಳಿದ್ರೆ ಬೆಳಗ್ಗೆ ನಾನು ಲೆಮನ್ ಟೀ ಅಥವಾ ಏನಾದರೂ ಕಷಾಯ ಮಾಡ್ಕೊಂಡು ಕುಡಿದಿದ್ದೆ ಅರ್ಲಿ ಮಾರ್ನಿಂಗು. ಸೊ ಒಂದು 10:30-11 ಗಂಟೆ ಹೊತ್ತಲ್ಲಿ ಸ್ವಲ್ಪ ಜ್ಯೂಸ್ನು ಕೂಡ ಮಾಡ್ಕೊಂಡು ಕುಡಿದಿದ್ದೆ, ತರಕಾರಿ ಜ್ಯೂಸ್ನೆಲ್ಲ. ಹಾಗಾಗಿ ಯಾಕೋ ಅಷ್ಟೊಂದು ಹಶ್ವು ಅನಿಸ್ತಾ ಇರಲಿಲ್ಲ. ಸೊ ಸ್ವಲ್ಪ ಲೇಟಾಗೆ ತಿನ್ಕೊಳ್ಳೋಣ ಅಂಥೇಳಿ ಸುಮ್ಮನಾಗಿ ಹೋಗಿದ್ದ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ತಿಂದಿದ್ದಾಯಿತು ನಾನು ತಿಂಡಿನೆಲ್ಲ. ಕೆಲಸ ಜಾಸ್ತಿ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ತಿಂಡಿಗೆ ನಾನಿವತ್ತು ಕ್ಯಾರೆಟ್ ಪಲ್ಯ, ಚಪಾತಿ ಮತ್ತು ಸೌತೆಕಾಯಿ ಸಲಾಡು ಹಾಗೆಯೇ ಸೊಪ್ಪಿನ ಪಪ್ಪಿತ್ತು. ಸೊ ಅದನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಟಿಫನ್ನು ಕಮ್ ಲಂಚ್ ಎರಡೂ ಒಟ್ಟಿಗೆ ಆಗೋಯ್ತು. ತಿಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು ಹಾಗಾಗಿ. ಇನ್ನು ಗ್ಲೋಯಿಂಗ್ ಆಯಿಲ್ ಅಂದರೆ ನಾನಿವಾಗ ಯೂಸ್ ಮಾಡ್ತಾ ಇರೋ ಒಂದು ಗ್ಲೋಯಿಂಗ್ ಆಯಿಲ್ನ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸೊ ಹಾಗಾಗಿ ನಾನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಖುಷ್ಬು ಅವರು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು. ಆಲ್ರೆಡಿ ಇದು ಇನ್ಸ್ಟಾಗ್ರಾಮ್ ಆ್ಯಂಡ್ ಮತ್ತು ಯೂಟ್ಯೂಬಲ್ಲೆಲ್ಲ ಫುಲ್ ವೈರಲ್ ಆಗೋಗಿದೆ ವಿಡಿಯೋ. ಸರಿ, ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟು ಪ್ಯಾಚ್ ಟೆಸ್ಟಿಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ಟೆಸ್ಟ್ ಮಾಡಿ ನೋಡಿದೆ. ಒಂದು 10 days ನಾನು ಅಪ್ಲೈ ಮಾಡಿ ನೋಡಿದೆ. ನಂಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಗ್ತಿದೆ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಇವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಈ ವಿಡಿಯೋ ಶೇರ್ ಮಾಡಿದ್ರೆ ಸೊ ತುಂಬ ಅಫೋರ್ಡ್ ಪ್ರೈಸಲ್ಲಿ ನಾವು ಮನೇಲೇ ಕೂಡ ಪ್ರಿಪೇರ್ ಮಾಡ್ಕೋಬಹುದಲ್ವ. ಸೊ ಬಜೆಟ್ ಫ್ರೆಂಡ್ಲಿನೂ ಕೂಡ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಐಟಮ್ಸ್ಗಳು ಕೂಡ ಕಿಚನಲ್ಲೇ ಸಿಗುವಂಥ ಐಟಮ್ಸ್ಗಳು. ಸೊ ಹಾಗಾಗಿ ಮತ್ತು ಹೊರಗಿಂದ ತರೋವಂಥದ್ದು ಏನಿರಲ್ಲ ಅಲ್ಲ. ಸೊ ವಿಡಿಯೋ ಮಾಡಿ ಶೇರ್ ಮಾಡೋಣ. ಸೊ ನನಗೂ ಹಿಂಗೂ ಯೂಸ್ ಆಗ್ತಿದೆ ಅಲ್ವಾ ಅಂತೇಳ್ಬಿಟ್ಟು ಹಾನೆಸ್ಟ್ ರಿವ್ಯೂನ ಮತ್ತು ನಾನು ಹಾನೆಸ್ಟಾಗಿ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದು ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ನಾನು ಸುಬ್ರಹ್ಮಣ್ಯ ಹೋದಾಗ ಅಲ್ಲಿ ತೊಗೊಂಡು ಬಂದಿದ್ದು. ಪ್ಯೂರ್ ಕೊಬ್ಬರಿ ಎಣ್ಣೆ ಎಲ್ಲ ಬರುತ್ತಲ್ಲ, ಸೊ ಆ ಎಣ್ಣೆ ಇದು. ಸೊ ಆ ಎಣ್ಣೆ ಇದು. ಪ್ಯಾರಾಚೂಟ್ ಆದರೆ ನೀವು ನಿಮ್ಮ ಮನೇಲಿ ಯಾವುದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಕೂಡ ಬಳಸ್ಕೋಬಹುದು. ಸೊ ಕೊಬ್ಬರಿ ಎಣ್ಣೆನ ಈ ರೀತಿಯಾಗಿ ಬಿಸಿ ಮಾಡ್ಕೋಬೇಕು. ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟೆ ಇದನ್ನು ಬಿಸಿ ಮಾಡ್ಕೋಬೇಕು. ಯಾಕಂದರೆ ಎಣ್ಣೆ ಬೇಗ ಕಾದ್ಬಿಡುತ್ತೆ. ಸೊ ಮಾಡ್ಕೊಳ್ಳೋ ಅಂಥ ಆಯಿಲ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ, ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫುಲ್ ಸಿಮ್ಮಲ್ಲೇ ಇಟ್ಬಿಟ್ಟು ಫಸ್ಟು ಆಯಿಲ್ನ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಕ್ಯಾರೆಟು ಒಂದು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಮೀಡಿಯಮ್ ಕ್ಯಾರೆಟು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ.
ಹಾಗೆ ಇದ್ರ ಜೊತೆಗೆ ಹಸಿ ಅರಿಶಿಣದ ಬೇರು ಸಿಗುತ್ತೆ. ಸೊ ಆ ಅರಿಶಿಣದ ಬೇರನ್ನ ಮೇಲಿನ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ಅದನ್ನು ಕೂಡ ತುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಆಲೂಗಡ್ಡೆ, ಹಸಿ ಆಲೂಗಡ್ಡೆನ ಸಿಪ್ಪೆ ಪೀಲ್ ಮಾಡಿಬಿಟ್ಟು ಅದನ್ನು ಕೂಡ ತುರಿದು ಎತ್ತಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು. ಫಸ್ಟು ನಾವು ಇದಕ್ಕೆ ಫಸ್ಟ್ ಕೊಬ್ಬರಿ ಎಣ್ಣೆ ಕಾದಿದೆಯಾ ನೋಡ್ಕೊಳ್ಳಿ. ಕಾದಿದೆ ಅಂದ ತಕ್ಷಣ ಅದಕ್ಕೆ ಫಸ್ಟು ಅರಿಶಿನ ಹಾಕಿ, ಅಂದರೆ ಅರಿಶಿನ ತುರಿದ್ಬಿಟ್ಟು ಇಟ್ಕೊಂಡಿರ್ತೀವಲ್ವ ಹಸಿ ಅರಿಶಿನ, ಅದನ್ನು ಹಾಕಿ ಒಂದು 1 ನಿಮಿಷ ಅಥವಾ 2 ನಿಮಿಷ ಹಾಗೆ ಬಿಡಿ, ಅಂದರೆ ಸಿಮ್ಮಲ್ಲಿ ಹಾಗೆ ಕುದಿಯೋಕೆ ಬಿಡಿ. ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ನಿಮಗೆ ಕಲರ್ ಚೇಂಜಸ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಫುಲ್ ಅರಿಶಿನದ ಕಲರ್ ಆಗಿ ಆಯಿಲು ಫುಲ್ ಕಂಪ್ಲೀಟ್ಲಿ ಆಯಿಲ್ ಕಲರ್ ಚೇಂಜ್ ಆಗುತ್ತೆ. ಸೊ ಅರಿಶಿನದ ಕಲರ್ ಆಗ್ತಿದ್ದ ಹಾಗೇ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ. ಆಲೂಗಡ್ಡೆ ಯಾಕೆ ಹಾಕಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಗ್ಲೋಯಿಂಗ್ ಆಯಿಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಲೂಗಡ್ಡೆ ಕಂಟೆಂಟ್ ಇದ್ದರೆ ಸೊ ನಮಗೆ ಏನಾದರೂ ಪಿಂಪಲ್ಸ್ ಆಗಿ ಪಿಂಪಲ್ ಮಾರ್ಕ್ ಎಲ್ಲ ಹಾಗೆ ಉಳಿದಿರುತ್ತಲ್ಲ, ಸೊ ಅದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಇಮಿಡಿಯೇಟಾಗಿ ಆಗುತ್ತೆ ಅಂತ ಹೇಳಲ್ಲ, ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸೊ ಇದೆರಡನ್ನೂ ಫಸ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಅರಿಶಿನ ಮತ್ತು ಆಲೂಗಡ್ಡೆ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಕ್ಯಾರೆಟ್ನು ಕೂಡ ತುರಿದಿರೋದು ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಈ ಆಯಿಲ್ನ ಪ್ರಿಪೇರ್ ಮಾಡ್ಕೋಬಹುದು. ಚೆನ್ನಾಗಿ ಕುದಿಸಿ, ಸಿಮ್ಮಲ್ಲೇ ಕುದಿಸಿ, ನಿಮಗೆ ಗೊತ್ತಾಗುತ್ತೆ ಅದರ ಘಮ ವಾಸನೆ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಸೊ ಆವಾಗ ನೀವು ಸ್ಟವ್ನ ನೀವು ಆಫ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಆ ಎಣ್ಣೆನ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು 6 ಅವರ್ಸ್ ಏನೋ ಹಾಗೆ ಬಿಟ್ಟಿದ್ದೆ. ನೀವು ಕೂಡ ಹಾಗೆ ಮಾಡಿ, ಒಂದು 6 ಅವರ್ಸ್ ಅದೇ ಪಾತ್ರೆಲೇ ಎಣ್ಣೆನ ಚೆನ್ನಾಗಿ ನೆನೆಯೋಕೆ ಬಿಟ್ಕೊಳ್ಳಿ. ಸೊ ಆವಾಗ ಅದರದ್ದು ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ಎಣ್ಣೆನೂ ಕೂಡ ನೀಟಾಗಿ ಪ್ರಿಪೇರ್ ಆಗುತ್ತೆ. ಸೊ ಹಾಗಾಗಿ ಒಂದು 6 ಅವರ್ಸ್ ಆದಮೇಲೆ ನಾನು ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ. ಈ ಆಯಿಲ್ಗೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಆಲ್ಮಂಡ್ ಆಯಿಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ ಬರುತ್ತಲ್ವ, ಗ್ರೀನ್ ಕ್ಯಾಪ್ಸಲ್ಸ್, ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎತ್ತಿಟ್ಕೋಬಹುದು. ಹಾಗೆಯೇ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಒಂದು 2 ಅವರ್ಸ್ ಮುಂಚೆ ನೀವು ಹಚ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಅಥವಾ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫೇಸ್ ವಾಶ್ ಎಲ್ಲ ಮಾಡ್ಕೋತಿರಲ್ಲ, ಸೊ ಆವಾಗೂ ಕೂಡ ಅಪ್ಲೈ ಮಾಡಿಕೊಂಡ್ರೆ ನೀವು ಸ್ನಾನ ಮಾಡೋ ಅಷ್ಟು ಟೈಮ್ ಒಳಗೆ ಒಂದು 2 ಅವರ್ಸ್ ಅಂತೂ ಕವರ್ ಆಗೇ ಆಗುತ್ತೆ. ಅದಲ್ಲದೆ ಇದನ್ನು ಓವರ್ ನೈಟ್ ಕೂಡ ಹಚ್ಕೊಂಡು ಬಿಟ್ಕೋಬಹುದು. ಬಟ್ ನನಗೆ ಓವರ್ ನೈಟ್ ಹಚ್ಕೊಂಡಾಗ ಪಿಂಪಲ್ಸ್ ಆಗ್ತಾ ಇತ್ತು, ಮತ್ತು ಪಿಲ್ಲೋ ಕವರ್ಸ್ಗೆಲ್ಲ ಆಯಿಲ್ ಹತ್ತುತ್ತಾ ಇತ್ತಲ್ವಾ, ಸೊ ಅದೆಲ್ಲ ಏನೋ ಒಂಥರ ನನಗೆ ಸ್ಮೆಲ್ಲು ಇರಿಟೇಷನ್ ಅನಿಸ್ತಾ ಇತ್ತು ನನಗೆ. ಆಮೇಲೆ ನೈಟ್ ಮಲಗುವಾಗ ಮುಖದಲ್ಲಿ ಏನೋ ಎಣ್ಣೆ ಎಲ್ಲ ಇದ್ದರೆ ಅದೊಂಥರ ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಓವರ್ ನೈಟ್ ಮಾತ್ರ ಸಜೆಸ್ಟ್ ಮಾಡಲ್ಲ, ನಿಮಗೆ ಓವರ್ ನೈಟ್ ಬೇಡ ಅಂತಲೇ ಹೇಳ್ತೀನಿ. ಬಟ್ ಒಂದು 2 ಅವರ್ಸ್ ಬಿಫೋರು ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಿಕೊಂಡು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೀವು ಸ್ನಾನಕ್ಕೆ ಹೋದರೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಇದನ್ನು ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮತ್ತು ಮಕ್ಕಳದ್ದು ಸಿರಪ್ ಬಾಟ್ಲೆಲ್ಲ ಬರುತ್ತೆ, ಮತ್ತು ಫೇಸ್ ಸಿರಮ್ದೆಲ್ಲ ಬಾಟಲ್ಸ್ ಬರುತ್ತಲ್ವ, ಸೊ ಅದರಲ್ಲಿ ನೀವು ಈ ಥರ ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು. ಮತ್ತು ಹಚ್ಕೊಳ್ಳೋಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಈ ಥರ ಸಿರಮ್ ಬಾಟಲ್ ಅಥವಾ ಮಕ್ಕಳದ್ದು ಸಿರಪ್ಸ್ದು ಬಾಟಲ್ ಎಲ್ಲ ಬರುತ್ತಲ್ವ, ಅದರಲ್ಲಿ ಈ ಥರ ಸಿಪ್ಪರೆಲ್ಲ ಇರುತ್ತೆ. ಸೊ ಅದರಲ್ಲಿ ನೀವು ಈ ಥರ ಸಕ್ ಮಾಡಿಬಿಟ್ಟು ಫೇಸ್ ಮೇಲೆ ಹಾಕ್ಕೊಂಡು ಹಚ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ನಾನು ಅದಕ್ಕೆ ಈ ರೀತಿಯಾಗಿ ತೊಗೊಂಡು ಹಚ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಬಳಸಿರೋಂಥ ಐಟಮ್ಸ್ಗಳೆಲ್ಲ ಕೂಡ ಕಿಚನಲ್ಲಿ ಸಿಗೋವಂಥದ್ದೇ ಆಗಿರೋದ್ರಿಂದ, ಹಾಗೆ ಇದು ಹೋಮ್ ಮೇಡ್ ಆಯಿಲ್ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇರಲ್ಲ. ಸೊ ಸ್ಕಿನ್ ಟೆಕ್ಸ್ಚರಲ್ಲಿ ಸ್ವಲ್ಪ ಬದಲಾವಣೆನೂ ಕಾಣಬಹುದು. ಅದ್ರ ಜೊತೆಗೆ ಫೇಸ್ ಕೂಡ ಸ್ವಲ್ಪ ಗ್ಲೋಯಿಂಗ್ ಆಗುತ್ತೆ ಅಂತಲೂ ಕೂಡ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ಕೋತೀನಿ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೋಮ್ ಮೇಡ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಒಂದು ಸ್ಕಿನ್ ಟೆಕ್ಸ್ಚರ್ನ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಬಹುದು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕೂಡ ನನಗೂ ತಿಳಿಸ್ಕೊಡಿ.
ಮತ್ತು ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಾನು ಕೂಡ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹಾಗೆ ನನ್ನ ಮೇಲೆ ಮತ್ತು ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.